ದರ್ಶನ್ ಬಿಡುಗಡೆ ಆಗಬೇಕು ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ದೇವಿ ಮೊರೆ ಹೋಗಿದ್ದಾರಂತೆ. ತಂಗನಹಳ್ಳಿ ಚೌಡೇಶ್ವರಿ ಕಾಳಿಕಾಂಬಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಭಿಮಾನಿಗಳು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅನಂತ ಪೂರ್ಣಿಮೆ ದಿನದಂದು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿಯಲ್ಲಿ ದೇವಿಯ ಮೊರೆ ಹೋಗಿದ್ದಾರೆ ಅಭಿಮಾನಿಗಳು. ನಿನ್ನೆ ರಾತ್ರಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಬೂದ್ ಕುಂಬಳಕಾಯಿ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿದ್ದಾರಂತೆ. ನಮ್ಮ ಡಿ ಬಾಸ್ ಬೇಗ ರಿಲೀಸ್ ಆಗಬೇಕು, ಸಂಕಷ್ಟದಿಂದ ಪಾರಾಗಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ ಅವರ ಅಭಿಮಾನಿಗಳು. ದೃಶ್ಯ ನೋಡ್ತಾ ಇದ್ದೀವಿ. ಕೆಲ ಅಭಿಮಾನಿಗಳೇ ಹೇಗಂದ್ರೆ ಏನೇ ತಪ್ಪು ಮಾಡಿದ್ರೂ ಕೂಡ ನಮ್ಮ ಹೀರೋನೇ ಅವರು ಅನ್ನೋ ರೀತಿಯಲ್ಲಿ ಭಾವನೆ ನೋಡಿ. ಯಾವ ರೀತಿ ದೇವರ ಮೊರೆ ಹೋಗಿದ್ದಾರೆ, ವಿಶೇಷ ಪೂಜೆ ಪುನಸ್ಕಾರಗಳು ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀವಿ. ಇವಾಗ ನಮ್ಮ ಬಾಸು ಜೈಲಿಗೆ ಹೋಗ್ಬಿಟ್ಟು 100 ದಿವಸ ಆಗಿದೆ. ಅದ್ರ ಪ್ರಯುಕ್ತ ಎಲ್ಲ ಅಭಿಮಾನಿಗಳು, ತಂಗನಹಳ್ಳಿ ಗ್ರಾಮದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಮೂರಲ್ಲೇ ಇರೋ ಚೌಡೇಶ್ವರಿ ದೇವಸ್ಥಾನದ ಹತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ಈ ಥರ ಹೇಳಿದ್ಕೆ ಬಂದ್ರಿ, ಎಲ್ಲ ಪೂಜೆ ಮಾಡಿಸೋಣ, ಬಾಸು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿದ್ಕೆ ಎಲ್ಲ ತಂಗನಹಳ್ಳಿ ಡಿ ಬಾಸ್ ಅಭಿಮಾನಿಗಳು ಹಾಗೂ ತುಮಕೂರವರು ಬಂದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗುಂಬಳಕಾಯಿ ಪೂಜೆ ಮಾಡಿದ್ದೀವಿ. ಆದಷ್ಟು ಬೇಗ ಯಾವುದೇ ಕೆಟ್ಕೊಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗಲ್ಲ, ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ, ಯಾರು ತಲೆ ಕೆಡಿಸ್ಕೊಬಾರ್ದು. ಏನೋ ಒಂದು ಆಗೋಗೈತೆ, ಅವ್ರೇನು ಒಳ್ಳೆಯದೇ ಮಾಡಿಲ್ವಾ. ಕ್ರಾಂತಿ ಮೂವಿ ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ. ಕಾಟೇರದಾಗೆ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ. ಎಲ್ಲರೂ ಬರ್ತಡೆಗೆ ಏನೇನೋ ಮಾಡಿರಿ, ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವೆಲ್ಲ ತೋರಿಸ್ಬೇಕು. ನೀವು ಬರೀ ಯಾವುದೋ ಒಂದು ಬ್ಲಾಕ್ ಪಾಯಿಂಟ್. ಮಾರ್ನಿಂಗ್ ರೌಂಡ್ಸ್ಗೆ ಮತ್ತೆ ಸ್ವಾಗತ. ಅಯೋಧ್ಯೆಯ ಶ್ರೀರಾಮಲಲ್ಲಾನ ಮಹಾರಥವನ್ನ ನಿರ್ಮಿಸಲಿರೋ ರಥ ಶಿಲ್ಪಿಗಳ ಕೈಯಲ್ಲಿ ಮತ್ತೊಂದು ಅಪೂರ್ವ ರಥ ನಿರ್ಮಾಣಗೊಂಡಿದೆ. ಕುಂದಾಪುರ ಮೂಲದ ರಥ ಶಿಲ್ಪಿಗಳು ನಿರ್ಮಿಸಿರುವ ಈ ಬೆಳ್ಳಿ ರಥ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಮರ್ಪಣೆಯಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಬೆಳ್ಳಿ ರಥ ನಿರ್ಮಾಣ, ಮುಂದೆ ಶ್ರೀರಾಮಲಲ್ಲನ ಮಹಾರಥ ನಿರ್ಮಾಣ. ಉಡುಪಿ ಎಂದ್ರೆ ಕಲೆ ಸಂಸ್ಕೃತಿಗಳ ಸಮಾಗಮ ಎಂದ್ರೆ ತಪ್ಪಾಗಲಾರದು. ಇದಕ್ಕೆ ಸ್ಪಷ್ಟ ನಿದರ್ಶನ ಎಂದ್ರೆ ಕೆಲವೇ ದಿನಗಳಲ್ಲಿ ಕುಂದಾಪುರದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಮಹಾರಥ ನಿರ್ಮಾಣವಾಗಲಿರುವುದು. ಹೇಗೆ ಶಿಲ್ಪಿ ಅರುಣ್ ಯೋಗಿರಾಜ್ ರಾಮಲಲ್ಲನ ಭವ್ಯ ಮೂರ್ತಿಯ ನಿರ್ಮಾಣಕ್ಕೆ ಕಾರಣರಾದರು, ಹಾಗೆ ಕುಂದಾಪುರದ ಕೋಟೇಶ್ವರ ರಥಶಿಲ್ಪಿ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಮತ್ತು ಪುತ್ರ ರಾಜಗೋಪಾಲ ಆಚಾರ್ಯ ಅವರು ಮುಂದೆ ಅಯೋಧ್ಯೆಯ ಮಹಾರಥದ ನಿರ್ಮಾಣವನ್ನ ಮಾಡಲಿದ್ದಾರೆ. ಸದ್ಯ ಮತ್ತೆ ಸುದ್ದಿಯಲ್ಲಿರುವ ಕೋಟೇಶ್ವರದ ರಥಶಿಲ್ಪಿಗಳು ಕರ್ನಾಟಕದ 7 ಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರದ ಬೆಳ್ಳಿ ರಥ ನಿರ್ಮಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತರ ದೇಣಿಗೆಯಲ್ಲಿ ಸುಮಾರು 1,25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೋಟೇಶ್ವರನಿಗೆ ಬೆಳ್ಳಿ ರಥ ನಿರ್ಮಾಣವಾಗಿದೆ. 13 ಜನ ಕೆಲಸಗಾರರು ಹಗಲು ರಾತ್ರಿ ಪರಿಶ್ರಮದ ಫಲವಾಗಿ ಸುಮಾರು 120 ಕೆಜಿ ಬೆಳ್ಳಿ ಬಳಸಿ 14 ಅಡಿ ಎತ್ತರದ ರಥವನ್ನ ನಿರ್ಮಿಸಲಾಗಿದೆ. ಕೋಟಿಲಿಂಗೇಶ್ವರನ ಸನ್ನಿಧಾನಕ್ಕೆ ಒಂದು ಬೆಳ್ಳಿಯ ಪಲ್ಲಕ್ಕಿಯನ್ನ ಈಗಾಗಲೇ ತಯಾರು ಮಾಡಲಿಕ್ಕೆ ಶುರು ಮಾಡಿದ್ದೇವೆ.
ಈ ವರ್ಷದ ಕೊಡಿ ಹಬ್ಬಕ್ಕೆ ಹೊಸ ಬೆಳ್ಳಿಯ ಪಲ್ಲಕ್ಕಿಯನ್ನು ಕೂಡ ನೀಡಲಿಕ್ಕೆ ನಾವು ತಯಾರಿದ್ದೇವೆ. ಭಕ್ತಿ ಭಾವದ ಫಲ ಸ್ವರೂಪ ಎನ್ನುವಂತೆ ಬೆಳ್ಳಿ ರಥವು ಅದ್ಭುತವಾಗಿ ಮೂಡಿಬಂದಿದೆ. ಭಕ್ತರು ಸಂತಸದಿಂದ ಬೆಳ್ಳಿ ರಥಕ್ಕೆ ನಮಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿದ್ಧವಾಗಲಿರುವ ಅಯೋಧ್ಯೆಯ ಶ್ರೀರಾಮನ ಮಹಾರಥದ ಸಮರ್ಪಣೆಗಾಗಿ ರಾಮ ಭಕ್ತರು ಎದುರು ನೋಡುತ್ತಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಳೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೋವಿಡ್ ಕಾಲದಲ್ಲಿ ಜನ ಕ್ವಾರಂಟೈನ್ಗೆ ಹೆದರಿ ಹೋಗಿದ್ರು. ಕೋವಿಡ್ ಬಂದವರಿಗೆ ಕ್ವಾರಂಟೈನ್ ಫಿಕ್ಸ್ ಆಗಿತ್ತು. ಇದೀಗ ಮತ್ತೆ ಕ್ವಾರಂಟೈನ್ ಸಂಪ್ರದಾಯ ರಾಜಧಾನಿಯಲ್ಲಿ ಕಾಲಿರಿಸಿದೆ. ಆದರೆ ಈ ಸಲ ಕ್ವಾರಂಟೈನ್ಗೆ ಕಾರಣ ಕೋವಿಡ್ ಅಲ್ಲ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿಗೆ ಕಾಲಿಟ್ಟ ಕ್ವಾರಂಟೈನ್ ಪದ್ಧತಿ. ಕೇರಳದಿಂದ ಬಂದವರಿಗೆ ಹೋಮ್ ಐಸೋಲೇಷನ್. ಹೌದು, ಕೋವಿಡ್, ಡೆಂಘಿ, ಮಂಕಿಪಾಕ್ಸ್ ಬಳಿಕ ಇದೀಗ ರಾಜಧಾನಿಗೆ ನಿಫಾ ಭೀತಿ ಶುರುವಾಗಿದೆ. ಕೇರಳ ಮೂಲದ ಬೆಂಗಳೂರಿನ ವಿದ್ಯಾರ್ಥಿ ಶಂಕಿತ ನಿಫಾಗೆ ಬಲಿಯಾಗಿದ್ದಾನೆ. 23 ವರ್ಷದ ಬೆಂಗಳೂರಿನ ಸೈಕಾಲಜಿ ವಿದ್ಯಾರ್ಥಿ ಕೇರಳದಲ್ಲಿ ನಿಫಾಗೆ ಕೊನೆಯುಸಿರೆಳೆದಿದ್ದು, ರಾಜ್ಯದಲ್ಲಿ ನಿಫಾ ಟೆನ್ಷನ್ ಶುರುವಾಗಿದೆ. ಮೃತ ಯುವಕನ ಅಂತ್ಯ ಸಂಸ್ಕಾರಕ್ಕೆ ತೆರಳಿದ್ದ ಸ್ನೇಹಿತರಿಗೆ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ. ಕೇರಳದಲ್ಲಿ 5 ಜನರಿಗೆ ನಿಫಾ ಸಿಂಪ್ಟಮ್ಸ್. ನಗರದಲ್ಲಿ ಐಸೋಲೇಷನ್ ಪ್ರೋಟೋಕಾಲ್. ಮೃತ ವಿದ್ಯಾರ್ಥಿ ಸಂಪರ್ಕದಲ್ಲಿದ್ದ 151 ಜನರ ಪೈಕಿ 25 ಜನರು ಬೆಂಗಳೂರಿನವರೇ. ಇತ್ತ ಈಗಾಗಲೇ ಕೇರಳದಲ್ಲಿ 5 ಜನರಿಗೆ ಸಿಂಪ್ಟಮ್ಸ್ ಕಾಣಿಸಿಕೊಂಡಿದೆ. ಹೀಗಾಗಿ ಬೆಂಗಳೂರಿನ 25 ಜನರಿಗೂ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಕೇಸಿಗೆ ಸಂಬಂಧಪಟ್ಟ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳನ್ನು ಹುಡುಕುವ ಕೆಲಸವನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಇನ್ನು ಯಾರು ಕಾಂಟ್ಯಾಕ್ಟ್ಸ್ನಲ್ಲಿ ಬಂದಿದ್ದಾರೋ ಅವರನ್ನು ಕೇರಳ ಹಂತದಲ್ಲಿನೇ ಅಲ್ಲೇ ಅವರು ಇರೋದ್ರಿಂದ ಅವರ ಸರ್ವೆಲೆನ್ಸ್ ಯೂನಿಟ್ ಅವರ ಹಂತದಲ್ಲಿ ಎಲ್ಲ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ನಮ್ಮ ಹಂತದಲ್ಲಿ ಏನು ಕೆಲವೊಂದು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕಂಡು ಬಂದಿದೆಯೋ ಅವರಿಗೆ ನಾವು ಪ್ರಾಪರ್ ಪ್ರಿಕಾಷನರಿ ಮೆಷರ್ಸ್ ಏನು ತಗೋಬೇಕು ಅದನ್ನು ಅವರಿಗೆ ಅರಿವನ್ನು ಮೂಡಿಸಿ ನಾವು ಅವರನ್ನು ಐಸೋಲೇಷನಲ್ಲಿ ಇರಲಿಕ್ಕೆ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ ನಿಫಾ ಬಗ್ಗೆ ಹೆಚ್ಚು ಗಮನ ಹರಿಸಲು ರಾಜ್ಯ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೋವಿಡ್ ಪ್ರೋಟೋಕಾಲ್ ಮುಂದುವರಿಸಲು ಸಿದ್ಧತೆ ಮಾಡಿದೆ. ಒಟ್ನಲ್ಲಿ ಬೆಂಗಳೂರಿಗೆ ಕೇರಳದಿಂದ ಬಂದ ಪ್ರಾಥಮಿಕ ಸಂಪರ್ಕಿತರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು, ಮೃತ ಕೇರಳ ವಿದ್ಯಾರ್ಥಿಯು ಸ್ನೇಹಿತರ ನಿಫಾ ರಿಪೋರ್ಟ್ಗಾಗಿಯೂ ಕಾಯ್ತಾ ಇದೆ. ಈ ವರದಿ ಕೈ ಸೇರುವವರೆಗೂ ಸೂಕ್ತ ನಿಗಾ ವಹಿಸಲು ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೆಬನಾನ್ ಅಕ್ಷರಶಃ ಧಗಿಸುತ್ತಿದೆ. ಮೊನ್ನೆಯಷ್ಟೇ ಪೇಜರ್ಗಳ ಸ್ಫೋಟದಿಂದ ಸಾವು ನೋವು ಸಂಭವಿಸಿದೆ. ಇದರ ಬೆನ್ನಲ್ಲೇ ವಾಕಿ ಟಾಕಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.